ಪ್ಯಾರಿಸಲ್ಲಿ ನಮ್ಮ ಬೆಳಗಿನ ತಿಂಡಿ ನೋಡಿ ಹೇಗಿತ್ತಂತೇಳಿ. ಹಣ್ಣಿಟ್ಟಿರ್ತಾರೆ, ನಾವೇ ಕಟ್ ಮಾಡ್ಕೊಂಡು ತಿನ್ನಬೇಕು. ಅದು ಕೂಡ ಫ್ರಿಜ್ಜಲ್ಲಿ ಇಟ್ಟಿರುವಂಥದ್ದು. ತುಂಬಾ ಕೋಲ್ಡು, ತಿನ್ನೋದು ಕಷ್ಟ. ಬೆಳಗಿನ ತಿಂಡಿ ಸರಿ ಇಲ್ಲ ಅಂತಂದರೆ ಇಡೀ ದಿನ ಕೂಡ ಹಾಳಾದಂಗೆ. ಏನು ಮಾಡೋದು, ಇಲ್ಲಿ ಸಿಗೋದು ಇಷ್ಟೇ. ನಾವಿವಾಗ ಪ್ಯಾರಿಸಲ್ಲಿದ್ದೀವಿ, ಐಫಿಲ್ ಟವರ್ ಹತ್ರ ಬಂದಿದ್ದೀವಿ. ಹಾಗೆ ಹಿಂದ್ಗಡೆ ಕ್ರೂಸ್ ಇದೆ. ಮೊದಲು ಟವರಿಗೆ ಹೋಗಿ ಆನಂತರ ಕ್ರೂಸಿಗೆ ಹೋಗೋದು. ನೈಟ್ ಟೈಮ್ ತುಂಬ ಚೆನ್ನಾಗಿರತ್ತಂತೆ. 5:15 ಕ್ರೂಸ್ ಅಂತ ಹೇಳಿದ್ದಾರೆ. ಇವಾಗ ಐಫಿಲ್ ಟವರಿಗೆ ಹೋಗೋಣ. ಅಲ್ಲಿ ಹೇಗಿರುತ್ತೆ ಅನ್ನೋದನ್ನ ನಿಮಗೂ ಕೂಡ ತೋರಿಸ್ತೀವಿ. ಇವತ್ತು ನಂದು ಖುಷಿದು ನೋಡಿ, ಡ್ರೆಸ್ ಒಂದೇ ಥರ ಡ್ರೆಸ್ ತೊಗೊಂಡಿದ್ದೀವಿ. ಟ್ವಿನ್ನಿಂಗ್ ಮಾಡ್ಕೊಳ್ಳೋಣ ಅಂತೇಳಿ ಈ ಡ್ರೆಸ್ನ ಹಾಕ್ಕೊಂಡು ಬಂದಿದ್ದೀವಿ ಇವತ್ತು ಪ್ಯಾರಿಸ್ ಟವರಿಗೆ ಹೋಗೋದಕ್ಕೆ. ಇವಾಗ ಐಫಿಲ್ ಟವರಿಗೆ ಹೋಗಿ ಸ್ಟೆಪ್ಸ್ ಹತ್ಕೊಂಡು ಹೋಗ್ತಾ ಇದ್ದೀವಿ. ಮೊದಲೇ ಹೇಳಿದ್ದಾರೆ ತುಂಬ ಕೇರ್ಫುಲ್ ಆಗಿರಿ, ಇಲ್ಲಿ ಪಿಕ್ ಪಾಕೆಟ್ ಮಾಡೋರೆಲ್ಲ ತುಂಬ ಜಾಸ್ತಿ ಇದ್ದಾರೆ ಅಂತೇಳಿ. ನಮ್ಮ ಮೈಂಡ್ ಡೈವರ್ಟ್ ಮಾಡಿಬಿಟ್ಟು ಪಿಕ್ ಪಾಕೆಟ್ ಮಾಡ್ಕೊಂಡು ಹೋಗ್ಬಿಡ್ತಾರಂತೆ. ಇವಾಗ ಒಂದು ಚೆಕಿಂಗ್ ಆಯಿತು, ಎಲ್ಲ ಚೆಕಿಂಗ್ ಮುಗಿಸ್ಕೊಂಡು ಬಂದ್ವಿ. ಇನ್ನೊಂದು ಕಡೆ ಚೆಕಿಂಗ್ ಇದೆ ಅಂತ ಹೇಳಿದ್ದಾರೆ, 2 ಕಡೆ ಚೆಕಿಂಗ್ ಮಾಡ್ತಾರೆ ಅಂತೇಳಿ. ಇವಾಗ ನಾವು ಟವರ್ ಹತ್ರನೇ ಇದ್ದೀವಿ. ಇಲ್ಲಿ ಹೋಗುವಾಗ ಚೆಕ್ಕಿಂಗಲ್ಲಿ ಹೇಳ್ತಾರೆ ಗ್ಲಾಸು ಅಥವಾ ನೇಲ್ ಕಟ್ರು ಅಥವಾ ಕತ್ರಿ, ಚಾಕು ಈ ಥರ ಯಾವ ಐಟಮ್ ಇಟ್ಕೋಬಾರ್ದು. ಅದೆಲ್ಲ ಇಟ್ಕೊಂಡ್ಬಿಟ್ರೆ ಅವರು ಅದನ್ನ ಎಸೆದು ಬಿಡ್ತಾರೆ. ಅದಕ್ಕೆ ಹೋಗುವಾಗಲೇ ನಾವು ಅದನ್ನ ಯಾವುದನ್ನೂ ಬ್ಯಾಗಲ್ಲಿ ಹೋಗಬಾರ್ದು. ಎಷ್ಟು ದೊಡ್ಡ ಫಿಶ್ ಇದ್ದೋಳಿ, ಅಕ್ವೇರಿಯಂ ಥರ ಇದ್ದು ನೀರಲ್ಲೇ, ಲೇಕ್ ಚಂದಿತ್ತು. ನಮ್ಮದು ಮೇಕ್ ಮೈ ಟ್ರಿಪ್ ಇದ್ದಂಗೆ ಬೆಂಗಳೂರಿಂದ ಒಂದು ಗ್ರೂಪ್ ಬಂದಿತ್ತು, ಚಾರಿಯೇಟ್ ಗ್ರೂಪ್. ಅವರು ಎಲ್ಲ ಕನ್ನಡದವರೇ ಆಗಿದ್ದರು. ಅವರಿಗೆ 19 ದಿವಸ ಅಂತೆ, 4.5 ಲಕ್ಷಕ್ಕೆ. ಹಾಗೆಯೇ ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ಊಟ ತಿಂಡಿ ಎಲ್ಲ ಆಯ್ತಂತೆ. ತುಂಬ ಚೆನ್ನಾಗಿತ್ತು ಅಂತ ಹೇಳ್ತಾ ಇದ್ರು. ನಮಗೆ ಮಧ್ಯಾಹ್ನ ಊಟ ಇರಲ್ಲ, ನಾವೇ ಮಾಡ್ಕೋಬೇಕು. ನಮಗೆ ಅದು ಕಾಸ್ಟ್ಲಿ ಆಗುತ್ತೆ. ಚೆನ್ನಾಗಿ ಕಾಣಿಸ್ತಾ ಇದೆ. ಇಲ್ಲಿ ಏರೋಪ್ಲೇನ್ ಲೆವೆಲ್ ನಮ್ಗೆ ಕಾಣಿಸ್ತಿದೆ. ಹಾಗೆ ಎಲ್ಲ ಪೆಂಡಿಂಗ್ ಇದು ಏರೋಪ್ಲೇನ್ ಲೆವೆಲ್ ಅಲ್ಲ, ಮತ್ತೆ ಇನ್ನೂ ಹೋಗ್ತಾ ಏರೋಪ್ಲೇನ್ ಅದು ಇನ್ನೂ ಮೇಲಿತ್ತು. ಅದನ್ನೂ ಹೈಟ್ ಇದ್ರು ಅಷ್ಟು ಟಾಪ್ ಹೋದ್ರೆ ಆದ್ರೂ ಎಲ್ಲ ಚಲೋ ಕ್ಲಿಯರ್ ಕಾಣಿಸ್ತು. ಇಷ್ಟ ಹೈಟ್, ಅಷ್ಟು ಹೈಟ್ ಹೋದ್ರೆ ನಾವು ಓಕೆ ಅದ್ರ ಕತ್ತು. ಕೆಳಗಡೆ ಕ್ರೂಸ್ ಎಲ್ಲ ಇದೆ. ನೆಕ್ಸ್ಟ್ ಅಲ್ಲಿಗೆ ಹೋಗ್ಬೇಕು. ಐಫಿಲ್ ಟವರಿಂದ ಹೊರಗಡೆ ವ್ಯೂ ನೋಡೋದಕ್ಕೆ ಸಖತ್ತಾಗಿದೆ. ಮಾತ್ರ ತುಂಬ ಗಾಳಿ ಬೀಸ್ತಾ ಇದೆ, ಇಲ್ಲಿ ಚಳಿ ಆಗ್ತಾ ಇದೆ ನಮಗೆ. ನಾವು ಜಾಕೆಟ್ ಏನು ತೊಗೊಂಡು ಬಂದ್ಕೊಂಡಿಲ್ಲ. ಇಲ್ಲಿ ತುಂಬ ಚಳಿ ಆಗ್ತದೆ. ಈ ಥರ ಚೆನ್ನಾಗಿದೆ ಚಳಿ. ಹಾಗೆ ಇಲ್ಲಿ ಏನಾದರೂ ಪರ್ಚೇಸ್ ಮಾಡೋದಿದ್ರೆ ಶಾಪ್ ಕೂಡ ಇದೆ ಇಲ್ಲಿ ಒಳಗಡೆ. If you wish, visitez la primera planta si lo desean. Ici, vous avez le plancher au vert, le restaurant, la cafétéria, le magasin de souvenirs, l'exposition, glass floor, restaurant, cafeteria, gift shop, exhibition. Soit avec ಬಿಸ್ಕೆಟ್ ಕೊಡು ಒಂಚೂರು. ಎಷ್ಟು ಚಂದ ಇತ್ತು ನೋಡು. ಮೊಟ್ಟೆಯಿಂದ ಹೊರಗೆ ಬಂದು ಹೆಚ್ಚು ದಿವಸ ಇಲ್ಲೇ ಕಾಣ್ತಿದ್ರು. ಎಷ್ಟು ಕ್ಯೂಟ್ ಇದ್ ನೋಡು. ಅಮ್ಮಲ್ಲಿ ಓಡಾಡತ್ತು ಸುರುಸುರುನೆ ನೋಡಿ. ಅಲ್ಲಿ ಎದುರುಗಡೆ ನಿಂತವ್ರು ನೋಡ್ರೆ, ಸಡನ್ ಆಗಿ ನೋಡ್ರೆ ಮನುಷ್ಯರು ಅಂತಾನೆ ಗೊತ್ತಾಗಲ್ಲ. ವೈಟ್ ಕಲರ್ ಡ್ರೆಸ್ ಹಾಕೊಂಡು ನಿಂತ್ಕೊಂಡಿದ್ದಾರೆ. ಹೈಟ್ ಮೇಲೆ ನಿಂತಿದ್ದ ಎಂಥದ್ದು ಕೆಳಗಡೆ ಇಟ್ಕೊಂಡು ಬಾಕ್ಸ್ ಅಂತ. ಸಡನ್ ಆಗಿ ನೋಡ್ರೆ ಹೆದರೋಗ್ತದೆ.
ಇವಾಗ ನಾವು ಕ್ರೂಸಲ್ಲಿ ಕೂತ್ಕೊಂಡಿದ್ದೀವಿ. ಮೇಲ್ಗಡೆ ಬಂದು ಟಾಪಲ್ಲಿ ಕೂತಿದ್ದೀವಿ. ಕೆಳಗಡೆನೂ ಕೂತ್ಕೋಬಹುದು, ಕೆಳಗಡೆನೂ ಇತ್ತು. ಆದರೆ ವ್ಯೂ ಎಲ್ಲ ನೋಡೋದಕ್ಕೆ ಚೆನ್ನಾಗಿರುತ್ತೆ ಅಂತೇಳ್ಬಿಟ್ಟು ಮೇಲ್ಗಡೆ ಕೂತ್ಕೊಂಡ್ರೆ ಹೊರಗಡೆ ಎಲ್ಲ ನೋಡೋದಕ್ಕೆ ಚೆನ್ನಾಗಿರುತ್ತೆ ಅಂತೇಳ್ಬಿಟ್ಟು ಮೇಲ್ಗಡೆ ಕೂತ್ಕೊಂಡ್ವಿ. ಬಂದರೆ ಹೆಚ್ಚಿನ ಜನ ಎಲ್ಲ ಮೇಲೆ ಬರ್ತಾ ಇದ್ದಾರೆ, ಕಡಿಮೆ ಜನ ಅಷ್ಟೇ ಕೆಳಗಡೆ ಕೂತಿದ್ದಾರೆ. ನಮ್ಮ ಹಿಂದ್ಗಡೆ ಕೂತವರೆಲ್ಲ ಕನ್ನಡದವರು. ಅವ್ರಿಗೆ ಬಂದಮೇಲೆ ನಮಗೆ ಮೀರಾದರು. Soyez bienvenus à bord des bateaux parisiens. Au fil de la croisière, nous allons passer sous 5 de pont et découvrirons les principaux monuments parisiens. ಮೊಬೈಲ್ ಬಿದ್ದೋದ್ರೆ ಕಷ್ಟ ನೀರಲ್ಲಿ. ಇದು ಮಸ್ತ್ ಆಗ್ತು. ಇಲ್ಲ ಒಳಗೆ ಕೆಲವು ಬೀಳ್ತೀವಿ. ಅಲ್ಲಿ ಓಡಾಡೋಲ್ಲ ಡಿಲೆಕ್ಕು ಬ್ರಿಡ್ಜ್ ಥರ. ಈ ಕಡೆನೂ ಒಂದು ರೌಂಡ್ ತಿರ್ಸ್ಬಿಡುವ. ಇಲ್ಲ ಏನಿಲ್ಲ, ತಿರ್ಗಿಸ್ತಾರೆ. ಇಲ್ಲ ಜಿಂಗೆ ಹೋಗ್ತಾರೆ ಎರಡು ಕಡೆ. ಪ್ಲೀಸ್ ಒಳಗಡೆ ಹಿಂದ್ಗಡೆ ಇಲ್ಲಿ ವಾಶ್ರೂಮು, ಹೋಟೆಲ್ ಇದೆಲ್ಲ ಇದೆ. ಹೋಟೆಲ್ ಅಂದರೆ ತಿಂಡಿ ಎಲ್ಲ ತಿನ್ನಿಸಿರೋ ಥರ ಇದೆ. ಡೌನಲ್ಲಿ ಹೋದರೆ ವಾಶ್ರೂಮ್ ಇದೆ. ಇಲ್ಲಿ ಒಳಗಡೆ ಶಾಪ್ ಎಲ್ಲ ಇದೆ. ಇವಾಗ ರಾತ್ರಿ 9:30 ಆಯಿತು ಪ್ಯಾರಿಸಲ್ಲಿ. ಇನ್ನೂ ನೋಡಿ ಎಷ್ಟು ಬೆಳಕಿದೆ. ಇಲ್ಲಿ 10 ಗಂಟೆಗೆ ಕತ್ಲೆ ಆಗೋಗುತ್ತೆ. ಈಗ ನಮ್ಮ ಬಸ್ ಕೂಡ ಬಂದಿದೆ. ನಾವು ಊಟ ಮುಗಿಸ್ಕೊಂಡು ಬಂದ್ವಿ.